ಬೆಳಗಾವಿ ಕರ್ನಾಟಕದಲ್ಲಿ ಬೆಳಗಾವಿ ಸಕ್ಕರೆ ದೃಷ್ಟಿಯಿಂದ ಕಬ್ಬಿನ ದೃಷ್ಟಿಯಿಂದ ಅತ್ಯಂತ ಒಂದು ಮಹತ್ವದ ಜಿಲ್ಲೆ. ಇಲ್ಲಿ ಸಕ್ಕರೆ ಉದ್ಯಮ ಮತ್ತು ಕಬ್ಬು ಬೆಳೆಗಾರರು ಎರಡೂ ಇಲ್ಲಿಯ ಈ ಜಿಲ್ಲೆಯ ಎಕಾನಮಿಯ ಜೀವನಾಳ ಇಡೀ ಕರ್ನಾಟಕದ್ದು ಇಡೀ ದೇಶದ್ದು ಆಗಿದೆ, ನಾಟ್ ಓನ್ಲಿ ಬೆಳಗಾಂ. ಇತ್ತೀಚೆಗೆ ನಾವು ಅನೇಕ ಕಡೆಯಿಂದ ಎರಡು ರೀತಿಯ ದೂರುಗಳು ಬರ್ತಾ ಇದ್ದು. ಸ್ವಲ್ಪ ಈ ವರ್ಷ ಫಾರ್ಮರ್ಸ್ಗೆ, ರೈತರಿಗೆ ಏನು ಕಬ್ಬಿನ ಒಂದು ಪೇಮೆಂಟ್ ಕೊಡಬೇಕು, ಅದರಲ್ಲೂ ಕೆಲವು ಕಡೆ ಡಿಲೇ ಆಗ್ತಾ ಇದೆ ಅಂತ ಮಿಲ್ ಮಾಲೀಕರು ಹೇಳ್ತಾ ಇದ್ರು. ಇಲ್ಲ, ಸಕ್ಕರೆ ಜಾಸ್ತಿಯಾಗಿ ಓವರಾಲ್ ಪ್ರೊಡಕ್ಷನ್ ಜಾಸ್ತಿಯಾಗಿ ಸಕ್ಕರೆ ಬೆಲೆ ಕುಸಿತಿರೋದ್ರಿಂದ ನಮಗೆ ಅದು ವರ್ಕೌಟ್ ಆಗ್ತಾ ಇಲ್ಲ ಅಂತ. ಇದನ್ನೆಲ್ಲ ಗಮನಿಸಿ ಭಾರತ ಸರ್ಕಾರ ಇವತ್ತು ಎಲ್ಲ ವರ್ಗಗಳನ್ನು, ಕನ್ಸ್ಯೂಮರ್ಸು, ರೈತರು, ಮಿಲ್ಲದಲ್ಲಿರುವ ಕಾರ್ಮಿಕರು, ಇವರೆಲ್ಲರನ್ನೂ ಬ್ಯಾಲೆನ್ಸ್ ಮಾಡುವಂಥ ದೃಷ್ಟಿಯಿಂದ ಭಾಳ ವಿಚಾರ ಮಾಡಿ ಇಡೀ ದೇಶಾದ್ಯಂತ ಎಲ್ಲ ನಾವು ಡಾಟಾ ಸಂಗ್ರಹಿಸಿ, ಅಂದರೆ ಸ್ಟ್ಯಾಟಿಸ್ಟಿಕ್ಸ್ ಸಂಗ್ರಹಿಸಿ, ಅಂಕಿಅಂಶಗಳನ್ನು ಸಂಗ್ರಹಿಸಿ ಎಷ್ಟು ಪ್ರೊಡಕ್ಷನ್ ಆಗ್ತಾಯಿದೆ, ಎಷ್ಟು ಓಪನಿಂಗ್ ಸ್ಟಾಕ್ ಇದೆ, ಇದೆಲ್ಲ ಲೆಕ್ಕ ತೆಗೆದು 10 ಲಕ್ಷ ಮೆಟ್ರಿಕ್ ಟನ್ನನ್ನು ಎಕ್ಸ್ಪೋರ್ಟಿಗೆ ಅಲೋ ಮಾಡಿದ್ವಿ. ಎಕ್ಸ್ಪೋರ್ಟ್ ಬ್ಯಾನ್ ಇತ್ತು ಇಲ್ಲಿವರೆಗೆ. ನಾವು 10 ಲಕ್ಷ ಮೆಟ್ರಿಕ್ ಟನ್ನನ್ನು ಸಕ್ಕರೆ ನಾವು ಎಕ್ಸ್ಪೋರ್ಟಿಗೆ ಅಲೋ ಮಾಡಿದ್ದೇವೆ. ಮತ್ತು ಅದೇ ರೀತಿ ಶುಗರ್ ಕೇನ್ ಮತ್ತು ಶುಗರ್ ಇಂಡಸ್ಟ್ರಿ ಒಳಗೆ ಒಂದು ಎಥೆನಾಲು ಒಂದು ಮಹತ್ವದ ಪಾತ್ರವನ್ನು ಬೀರ್ತಾ ಇದೆ. ತಮ್ಮೆಲ್ಲರಿಗೂ ಗೊತ್ತಿರುವಂತೆ ಎಥೆನಾಲ್ ಬ್ಲೆಂಡಿಂಗ್ ಏನಿದೆ, ಎಥೆನಾಲನ್ನು ಪೆಟ್ರೋಲ್ ಜೊತೆಗೆ ಸೇರಿಸೋದು, ಇದು 2002ರಲ್ಲಿ ಸನ್ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿ ಅವ್ರ ಕಾಲದಲ್ಲಿ ಇದು ರಾಮ್ ನಾಯಕ್ ಅವರು ಇನಿಷಿಯೇಷನ್ ತೊಗೊಂಡು ಮಾಡಿದರು. ಅದು ಹಂತ ಹಂತವಾಗಿ 5%, 10% ಆಗಿ 2010ಕ್ಕೆ ಅದು 10% ಆಗಬೇಕಾಗಿತ್ತು. 2014ಕ್ಕೆ 15%, 2014ಕ್ಕೆ 20% ಆಗಬೇಕಾಗಿತ್ತು. ಆದರೆ ನಾವು ಬಿಟ್ಟು ಹೋದ ನಂತರ ಇದ್ರ ಬಗ್ಗೆ UPA ಸರ್ಕಾರ ಯಾವುದೇ ಗಮನ ಹರಿಸಿರಲಿಲ್ಲ. ಇವತ್ತು ಈ ವರ್ಷ ನಾವು 18% ಎಥನಾಲ್, ಅಂದ್ರೆ ಮೋದಿಯವರು ಬಂದಾಗ 1.3% ಇತ್ತು, ಇವತ್ತು 18% ಮಾಡಿದ್ವಿ. ಇದರಿಂದ ರೈತರಿಗೆ ಭಾಳ ಅನುಕೂಲ ಆಗ್ತಾಯಿದೆ. ಸರಿಯಾದ ಟೈಮ್ಗೆ ಈಗೇನು ಮೆಜಾರಿಟಿ ಆಫ್ ಇದರಲ್ಲಿ ರೈತರಿಗೆ ಪೇಮೆಂಟ್ ಸಿಗ್ತಾ ಇದೆ, ಈ ಕಬ್ಬು ಬೆಳೆಗಾರರಿಗೆ ಇದೇ ಕಾರಣದಿಂದ ಸಿಗ್ತಾ ಇದೆ. ಇದಕ್ಕೆ ಕೂಡ ಈ ಸರ್ತಿ ನಾವು 40 ಲಕ್ಷ ಮೆಟ್ರಿಕ್ ಟನ್ ಶುಗರನ್ನು ನಾವು ಎಥೆನಾಲ್ ಪ್ರೊಡಕ್ಷನ್ಗೆ ಡೈವರ್ಷನ್ ಮಾಡಿದ್ದೇವೆ. ಎಲ್ಲ ಅವೈಲೇಬಿಲಿಟಿ ಆಫ್ ದಿ ಶುಗರ್ ಕೇನ್ ಎಲ್ಲ ಲಭ್ಯತೆಯನ್ನು ನೋಡ್ಕೊಂಡು ಮಾಡಿದ್ವಿ. ಇದರಿಂದ ಪ್ರಥಮವಾಗಿ ಲಾಭ ಆಗೋದು ರೈತರಿಗೆ, ಯಾಕಂದರೆ ತಕ್ಷಣ ಅವ್ರಿಗೆ ಪೇಮೆಂಟ್ ಸಿಗ್ತದೆ. ಆನಂತರ ಕನ್ಸ್ಯೂಮರ್ಸ್ಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ, ಯಾಕಂದ್ರೆ ನಮ್ಮ ಕಡೆ ಇನ್ನಷ್ಟು ಸ್ಟಾಕ್ ಅದ. ಅದರ ಜೊತೆಗೆ ನಮ್ಮ ಎಕ್ಸ್ಪೋರ್ಟ್ನಿಂದಾಗಿ ನಮ್ಗೆ ಏನು ಫಾರಿನ್ ಎಕ್ಸ್ಚೇಂಜ್ ಬರ್ತದೆ, ಅದರಲ್ಲಿಯೂ ಲಾಭ ಆಗುತ್ತೆ. ಮತ್ತು ಮಿಲ್ ವರ್ಕರ್ಸ್ಗೂ ಸಹಿತ ಸರಿಯಾದ ಸಮಯದಲ್ಲಿ ಸಿಗ್ತದೆ. ಹೀಗಾಗಿ ಬ್ಯಾಲೆನ್ಸಿಂಗ್ ಆಫ್ ದಿ ಕನ್ಸ್ಯೂಮರ್, ಬ್ಯಾಲೆನ್ಸಿಂಗ್ ಆಫ್ ದಿ ಫಾರ್ಮರ್ ಮತ್ತು ಬ್ಯಾಲೆನ್ಸಿಂಗ್ ಆಫ್ ದಿ ಶುಗರ್ ಮಿಲ್ ಓನರ್, ಇದೆಲ್ಲವೂ ಸೇರಿ ಎಕ್ಸ್ಪೋರ್ಟ್ ನಾವು ಮಾಡ್ತಾ ಇದ್ವಿ. ಇಂಪೋರ್ಟ್ ಮಾಡೋ ಅವಶ್ಯಕತೆನೇ ಇಲ್ಲ ನಮಗೆ. ಯಾರು ಇಂಪೋರ್ಟ್, ಈಗ ನನಗೆ ಗೊತ್ತಿರೋ ಮಟ್ಟಿಗೆ ಯಾರು ಇಂಪೋರ್ಟ್ ಮಾಡ್ತಾ ಇಲ್ಲ. ನೀವು ಯಾವ ವಿಷಯ ಹೇಳ್ತಾ ಇದ್ದೀರಿ ನನಗೆ ಗೊತ್ತಿಲ್ಲ, ಯಾಕಂದರೆ ಇಂಪೋರ್ಟ್ ಇಸ್ ನಾಟ್ ನೀಡೆಡ್. ನಮ್ಮ ಕಡೆ ಎಕ್ಸೆಸ್ ಶುಗರ್ ಅದ. ಈ ಭಾಗದಲ್ಲಿ ತೂಕ ಹೊಡಿತಾ ಇದ್ದಾರೆ ಅನ್ನುವಂಥದ್ದು ಸಾಕಷ್ಟು ದಿನಗಳಿಂದ ರೈತರು. ನೋಡ್ರಿ, ನಾವು ಪಾಲಿಸಿ ಈ ಎಕ್ಸ್ಪೋರ್ಟು ಮತ್ತು ಶುಗರ್ ಪಾಲಿಸಿ ಎಲ್ಲ ನಾವು ಮಾಡ್ತೀವಿ. ಶುಗರ್ ಪಾಲಿಸಿ ಮಾಡಿ ಇದನ್ನು ರಾಜ್ಯಗಳಿಗೆ ನಾವು ಕಳಿಸ್ತೀವಿ. ಇವನ್ ತೂಕ ಡಿಪಾರ್ಟ್ಮೆಂಟು ನನಗೆ ಬಂದರೂ ಸಹಿತ ನಾವು ಪಾಲಿಸಿ ಮಾಡಿ ಕಳಿಸ್ತೀವಿ. ಲೀಗಲ್ ಮೆಟ್ರಾಲಜಿ ನನ್ನ ಕಡೆನೇ ಬರ್ತದೆ, ನಾವು ಪಾಲಿಸಿ ಮಾಡಿ ಕಳಿಸ್ತೀವಿ. ಅದನ್ನು ಹಿಡಿದು ಕೇಸ್ ಹಾಕುವಂಥದ್ದು ಅವ್ರು ಮಾಡ್ತಾ ಇದ್ದಾರೆ. ಅದಲ್ಲ, ಒಂದು ನಿಮಿಷ, ಅದನ್ನು ರಾಜ್ಯ ಸರ್ಕಾರ ಮಾಡ್ಬೇಕು. ನಮ್ಮ ಕಡೆ ಲಾ ಎನ್ಫೋರ್ಸಿಂಗ್ ಅಥಾರಿಟಿ ಸ್ಟೇಟ್ ಗೌರ್ಮೆಂಟ್. ಹೀಗಾಗಿ ಅದು ಬರ್ತಿದ್ರೆ ರಾಜ್ಯ ಸರ್ಕಾರ ಗಂಭೀರವಾಗಿ ಪ್ರಕರಣವನ್ನು ಪರಿಗಣಿಸಿ ಕ್ರಮ ತೆಗೆದುಕೊಳ್ಬೇಕು.
ಇನ್ನು ಎರಡನೇದಾಗಿ ಒಂದು ಅಮಾನುಷ್ಯವಾದಂಥ ಕೃತ್ಯ ಏನು ಇವತ್ತು ಬಿಜಾಪುರದಲ್ಲಿ ನಡೆದದ, ಅದರಲ್ಲಿ ರಾಜ್ಯ ಸರ್ಕಾರ ಗಂಭೀರವಾಗಿ ತೆಗೆದುಕೊಳ್ಬೇಕು. ಇದನ್ನು ಈ ರೀತಿ ಆಗೋದು ಅತ್ಯಂತ ದುರ್ದೈವ ಸಂಗತಿ, ನಾಗರಿಕ ಸಮಾಜ ತಲೆ ತಗ್ಗಿಸುವಂತಾಗಿದೆ. ಇನ್ನು ನೀವು ಕೇಳಿದಂಥದ್ದು ಗಾಂಧಿ ಅವರು, ಮಹಾತ್ಮ ಗಾಂಧಿಯವರು ಇಲ್ಲೇ ಬಂದು 100 ವರ್ಷ ಆಗಿದ್ದ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಾರ್ಟಿಯವರು ಏನೋ ಸಮಾವೇಶ ಮಾಡ್ತಾ ಇದ್ದಾರೆ. ನಾನು 2 ಸಂಗತಿ ಹೇಳೋದು. ಒಂದು, ಮಹಾತ್ಮ ಗಾಂಧಿಯವರಿದ್ದಂಥ ಕಾಂಗ್ರೆಸ್ಸು ಈಗಿನ ಕಾಂಗ್ರೆಸ್ಗೆ ಏನು ಸಂಬಂಧ ಅದ? ಇವರು ಕಾಂಗ್ರೆಸ್ ಇವರು ಕಾಂಗ್ರೆಸ್ ಐದವರು, ಇವರು 10 ಬಾರಿ ಕಾಂಗ್ರೆಸ್ ಒಡೆದು ಹೋಗಿ ಎಲ್ಲ ಆಗ್ಯದ. ಮಹಾತ್ಮ ಗಾಂಧಿಯವ್ರನ್ನ ಹೇಳಿದರು ಕಾಂಗ್ರೆಸ್ ವಿಸರ್ಜನೆ ಮಾಡಿದ್ರು ಅಂತ ಹೇಳಿದರು. ಆ ಮಹಾತ್ಮ ಗಾಂಧಿಯವರ ಹೆಸರಿನಲ್ಲಿ ಇವರು ತಮ್ಮ ಪಕ್ಷದ ಪ್ರಚಾರ ಮಾಡಿಕೊಡ್ತಾ ಇದ್ದಾರೆ. ಸರ್ಕಾರಿ ಹಣವನ್ನು ಮೊನ್ನೆ ನೀವು ಪತ್ರಿಕೆಯಲ್ಲಿ ನೋಡಿರ್ಬೇಕು, ಮಾಧ್ಯಮದಲ್ಲಿ, ಧಾರವಾಡದ ಸಬ್ ರಿಜಿಸ್ಟರ್ ಆಫೀಸ್ನಾಗ ಕರೆಂಟ್ ಕಟ್ ಮಾಡ್ಯಾರ, ಬಿಲ್ ತುಂಬಿಲ್ಲ ಅಂತ. ಎಸ್ಕಾಮ್ದವ್ರು ಕಟ್ ಮಾಡ್ರಿ. ಯಾಕೆ ಕಟ್ ಮಾಡ್ರಿ? ಇಲ್ರಿ ಬಿಲ್ ತುಂಬಿಲ್ಲ ಅಂತ ಹೇಳಿದ್ರು. ಜನ ಎಲ್ಲ ಭಾಳ ತೊಂದರೆಗೊಳಗಾಗ್ಯಾರ. ಅಲ್ರಿ ಇಷ್ಟೆಲ್ಲ ದುಡ್ಡು ಸಂಗ್ರಹಿಸ್ತೀರಿ? ಹೌದ್ರಿ, ಸಂಗ್ರಹಿಸಿ ತೊಗೊಂಡು ಹೋಗ್ತಾರೆ, ನಮ್ಗೆ ವಾಪಸ್ ಬಜೆಟ್ ಮೂಲಕ ಕೊಡ್ಬೇಕಂತ ಸಬ್ ರಿಜಿಸ್ಟರ್ ಆಫೀಸ್ನಾಗ. ಆದರೆ ಇಲ್ಲೇ ಹಣವನ್ನು, ಸರ್ಕಾರಿ ದುಡ್ಡನ್ನು ದುರುಪಯೋಗ ಮಾಡ್ತಾ ಇದ್ದಾರೆ. ಇಲ್ಲಿರುವುದು ಒರಿಜಿನಲ್ ಕಾಂಗ್ರೆಸ್ಸು ಅಲ್ಲ, ಇಲ್ಲಿರುವ ಗಾಂಧಿಗಳು ಒರಿಜಿನಲ್ ಗಾಂಧಿಗಳೂ ಅಲ್ಲ. ಇವರ ನಕಲಿ ಗಾಂಧಿ, ನಕಲಿ ಕಾಂಗ್ರೆಸ್. ಆ ಹಿನ್ನೆಲೆ ಒಳಗೆ ನಾನು ಆಯ್ತು ಆದರೂ ಮಾಡ್ಕೊಳ್ತಾ ಇದ್ದೀರಿ, ನಿಮ್ಮದು ಸರ್ಕಾರದ ನೀವು ಮನೆ ಮಾಡ್ತಾ ಇದ್ದೀರಿ. ನಾನು ಒಂದೇ ಪ್ರಶ್ನೆ ಕೇಳ್ತೀನಿ. ಸನ್ಮಾನ್ಯ ಡಾಕ್ಟರ್ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರ ಜೀವಿತಾವಧಿಯಲ್ಲಿ ಸತತವಾಗಿ ಅಪಮಾನ ಮಾಡಿದಂಥ ಪಾರ್ಟಿ ಅದು ಕಾಂಗ್ರೆಸ್ ಪಾರ್ಟಿ. ಕಾಂಗ್ರೆಸ್ ಪಾರ್ಟಿ ಮೊದಲನೇದಾಗಿ ಅವರಿಗೆ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಗೆ ಬರಲಿಕ್ಕೆ ಕೊಡಲಿಲ್ಲ. ಅವ್ರನ್ನ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಆ ನಂತರ ಅವರು ಬೇರೆ ಬೇರೆ ಪಕ್ಷಗಳು, ಬೇರೆ ಬೇರೆ ವಿಚಾರಧಾರೆಯ ಪಕ್ಷಗಳು, ನಮ್ಮದು ಬೆಂಬಲ ಎಲ್ಲವೂ ಸೇರಿ, ಅಂದ್ರೆ ಅವತ್ತಿನ ಸಂದರ್ಭದಲ್ಲಿ ನಮ್ಮ ಕಡೆ ಎಷ್ಟು ಸಾಧ್ಯ ಆಗ್ತಿತ್ತು, ನಾವು ನಮ್ಮದು ಮುಂದೆ ಪಾರ್ಟಿ ನಮ್ಮ ಪರಿವಾರದ ದೃಷ್ಟಿಯಿಂದ ಏನು ನಾವು ಸಪೋರ್ಟ್ ಮಾಡಲಿಕ್ಕೆ ಸಾಧ್ಯ ಆಗ್ತಿತ್ತು ಎಲ್ಲವೂ ಸಪೋರ್ಟ್ ಮಾಡಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಸಭಾಕ್ಕೆ ಬಂದರು ಆ್ಯಸ್ ಎ ಮೆಂಬರ್. ಅದಾದ ನಂತರ ಅವ್ರನ್ನ ಅವತ್ತಿನ ತಾತ್ಕಾಲಿಕ ಸರ್ಕಾರದಲ್ಲಿ ನೆಹರು ಅವರ ನೇತೃತ್ವದಲ್ಲಿ ಗಾಂಧೀಜಿಯವರ ಒತ್ತಾಸೆಯ ಮೇರೆಗೆ ಅವ್ರನ್ನ ಮಂತ್ರಿ ಮಾಡಿದರು. ನೆಹರು ಅವರಿಗೆ ಮನಸ್ಸಿರಲಿಲ್ಲ. ಆದರೆ ಯಾವಾಗ ಮಹಾತ್ಮ ಗಾಂಧಿಯವರು ಹೇಳಿದ ನಂತರವೂ ಸಹಿತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಎಕಾನಮಿಗೆ ಸಂಬಂಧಿಸಿದಂತೆ, ಪ್ಲ್ಯಾನಿಂಗ್ ಸಂಬಂಧಿಸಿದಂತೆ ಅವರು ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯದಲ್ಲಿ ಅವರು ಭಾಳಷ್ಟು ಎಕಾನಮಿಯಲ್ಲಿ ಅವರಿಗೆ ಭಾಳ ನಾಲೆಜ್ ಇತ್ತು ಈಕ್ವಲಿ. ಅದಕ್ಕೆ ಅದನ್ನು ಕೊಡು ಅಂದಾಗ ಅದನ್ನು ಕೊಡಲಿಲ್ಲ. ಅವರಿಗೆ ಒಟ್ಟಾರೆ ನೆಹರು ಪಾಲಿಸಿ ವಿರೋಧದಿಂದ ಅವ್ರು ರಾಜೀನಾಮೆ ಕೊಟ್ಟಾಗ ನೆಹರು ಅವರ ಒಂದು ಹೇಳಿಕೆ ಇದೆ, ಈ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ರಾಜೀನಾಮೆಯಿಂದ ಏನೂ ನಮಗೆ ನಷ್ಟ ಆಗಲ್ಲ ಅಂತ. ಅದಾದ ನಂತರ ಅವ್ರನ್ನ ಒಂದೇ ಕ್ಷೇತ್ರಕ್ಕೆ 2 ಬಾರಿ ಸ್ವತಃ ಅವತ್ತಿನ ಪ್ರಧಾನಮಂತ್ರಿ ನೆಹರು ಹೋಗಿ ಸೋಲಿಸಿದರು. ಮೂರನೇದಾಗಿ ಆನಂತರ ಅವರು ದೇಹ ತ್ಯಾಗವನ್ನು ಮಾಡಿದಾಗ ಅಲಿಪುರ್ ರೋಡಲ್ಲಿರುವಂಥ ಬಿಲ್ಡಿಂಗನ್ನು ಅವರ ಸ್ಮಾರಕ ಮಾಡಲಿಲ್ಲ. ಅವ್ರ ಡಿಮಾಂಡ್ ಇದ್ದಾಗೂ ಸಹಿತ, ಅಂದರೆ ಅವ್ರ ಅಭಿಮಾನಿಗಳ ಡಿಮಾಂಡ್ ಇದ್ದಾಗೂ ಸಹಿತ. ಅದಾದ ನಂತರ ಅವ್ರ ಅಂತ್ಯಕ್ರಿಯೆಗೆ ಜಾಗ ಕೊಡಲಿಲ್ಲ ದಿಲ್ಲಿಯಲ್ಲಿ. ಅವ್ರು ಮುಂಬೈಗೆ ತಂದು ದಾದರದಲ್ಲಿ ಅಂತ್ಯಕ್ರಿಯೆ ಮಾಡಬೇಕು. ಅಲ್ಲಿ ಸ್ಮಾರಕ ನಿರ್ಮಿಸಿದರೆ ನೆಹರು ಅಧಿಕೃತ ಪತ್ರ ಬರೆದು ನಿರಾಕರಿಸ್ತಾರೆ, ನಾವು ಮಾಡೋದಿಲ್ಲ ಸ್ಮಾರಕ ಅಂಥೇಳಿ, ಸರ್ಕಾರಿ ದುಡ್ಡಿನಲ್ಲಿ ಮಾಡಬಾರ್ದು ಅಂಥೇಳಿ. ಅದಾದ ನಂತರ ನೆಹರು ತಮಗೆ ಸ್ವತಃ ತಾವು ಭಾರತ ರತ್ನ ಕೊಟ್ಕೋತಾರೆ. ತಾವು ಸ್ವತಃ ಅಂದರೆ ಈಗಿಲ್ಲೇ ಉದಾಹರಣೆಗೆ ಹೇಳೋದು, ನಾನು ಇಲ್ಲಿ ಬೆಳಗಾವಿ ಒಳಗೆ ಮೇಯರ್ ಇದ್ದಾರೆ, ಅವ್ರು ನಾಳೆ ಒಂದು ರೆಸೊಲ್ಯೂಷನ್ ಮಾಡಿದ್ರೆ ಅಂತ ಇಟ್ಕೋರಪ್ಪ, ನಂದೊಂದು ಪುತ್ಥಳಿಯನ್ನು ನಾನು ಮಹಾನಗರ ಪಾಲಿಕೆಯಲ್ಲಿ ಇಡ್ತೀನಿ ಅಂತ. ಎಷ್ಟು ಹಾಸ್ಯಾಸ್ಪದನೋ ಅಷ್ಟೇ ಹಾಸ್ಯಾಸ್ಪದ ನೆಹರು ತಮಗೆ ತಾಮೇ ಬರ್ಕೊಂಡ್ರು, ನನಗೆ ಭಾರತ ರತ್ನ ಅಂಥೇಳಿ ಕೊಡ್ಬೇಕಂಥೇಳಿ. ಇಂದಿರಾ ಗಾಂಧಿ ತಮಗೆ ತಾಮ ಕೊಟ್ಕೊಂಡ್ರು. ರಾಜೀವ್ ಗಾಂಧಿಗೆ ಮುಂದೆ ಬಂದಂಥ ಸರ್ಕಾರಗಳು ಅವ್ರು ದುರ್ಮರಣ ಹೊಂದಿದ ನಂತರ ಕೊಟ್ಟರು. ಆದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಕೊಡಲಿಲ್ಲ. VP ಸಿಂಗ್ ಸರ್ಕಾರಕ್ಕೆ ನಾವು ಬೆಂಬಲ ಕೊಡ್ತಾ ಇದ್ದಂಥ ಸಂದರ್ಭದಲ್ಲಿ ನಮ್ಮ ಒತ್ತಾಸೆಯಿಂದ ಕೊಟ್ಟರು. VP ಸಿಂಗ್ ಅವರು ಬೆಂಬಲಿಸಿದರೆ ನಾವು ಬೆಂಬಲಿಸಿದ್ವಿ. ಇದೆಲ್ಲ ಅಪಮಾನ ಮಾಡಿದ್ದಕ್ಕೆ ನೀವು 100 ವರ್ಷದ ಹೆಸರಿನಲ್ಲಿ
ಮಾಡ್ತಾ ಇದ್ದೀರಿ. ಬಾಬಾ ಸಾಹೇಬ್ ಅಂಬೇಡ್ಕರ್ರ ಫೋಟೋ ಎಲ್ಲ ಕಡೆ ಹಾಕಿರಿ ನೀವು, ಸಂತೋಷ. ಆದರೆ ಬಾಬಾ ಸಾಹೇಬರ ಕ್ಷಮೆಯನ್ನು, ದೇಶದ ಕ್ಷಮೆಯನ್ನು ನೀವು ಕೇಳ್ತೀರಾ? ಇದಕ್ಕೆ ನೀವು ಉತ್ತರ ಕೊಡ್ಬೇಕು. ಸರ್, ಈಗ ಬಿಜೆಪಿ ಪಾಳ್ಯದಲ್ಲಿ ಎಲ್ಲೋ ಬಂಡಾಯ ಯಾಕೆ ನಡ್ರಿ, ಈಗ ಇಂಪಾರ್ಟೆಂಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.